ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಯಾವ ರೀತಿಯಾಗಿರುವಂತಹ ಯೋಗಗಳಿದೆ, ಇದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಹೊಸ ಹೊಸ ಅವಕಾಶಗಳು ಸಿಗುತ್ತವೆ. ಈ ರಾಶಿಯವರು ಸ್ವಭಾವದ ಧೈರ್ಯಶಾಲಿಗಳಾಗಿರ್ತಾರೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಇವರಲ್ಲಿರುತ್ತೆ. ಹಾಗೆ ಅಟ್ರಾಕ್ಟಿವ್ ಆಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ಮತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬೆಳಗಿಸ್ತಾ ಹೋಗುತ್ತೆ. ಆದರೆ ನಿಮ್ಮಲ್ಲಿರುವಂಥ ಅಹಂಕಾರ, ಅಹಂ ಅಂತ ಹೇಳ್ಬೋದು, ತುರ್ತು ನಿರ್ಧಾರಗಳಾಗಿರ್ಬೋದು, ಅದೆಲ್ಲವನ್ನ ಕೂಡ ನೀವು ತಪ್ಪಿಸಿದ್ರೆ ಅಂತ ಹೇಳಿದ್ರೆ ಆ ರೀತಿಯಾಗಿರುವಂಥ ಅಹಂಕಾರ ತೋರಿಸುವಂಥದ್ದು ಅಥವಾ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ದಾಗ ಮಾತ್ರ ನೀವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಯಾವುದೇ ಕೆಲಸವನ್ನ ಕೈ ಹಿಡಿದ್ರೂ ಕೂಡ ಧೈರ್ಯದಿಂದ ಮಾಡ್ತಿರೋದನ್ನ, ನಿಮ್ಮ ನಾಯಕತ್ವ ಗುಣಗಳು ಹೊರಹೊಮ್ಮುತ್ತದೆ. ಜನರು ನಿಮ್ಮನ್ನೇ ಫಾಲೋ ಮಾಡ್ತಾ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ನಿಮ್ಮ ಆ ಒಂದು ಒಳ್ಳೆಯ ಗುಣಗಳಿರುತ್ತಲ್ವ, ಅದರಿಂದಾಗಿ ಕೆಲವೊಮ್ಮೆ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಇತರರ ಅಭಿಪ್ರಾಯಗಳನ್ನು ಕಡೆಗಣಿಸುವಂಥ ಸಾಧ್ಯತೆ ಕೂಡ ಇದೆ. ಅದರಿಂದ ಏನಾಗುತ್ತೆ, ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸವನ್ನ ಮಾಡಿ. ಆದರೆ ಬೇರೆಯವ್ರದ್ದು ಏನಾದರೂ ಅಭಿಪ್ರಾಯಗಳಿದ್ರೆ ಅದಕ್ಕೂ ಕೂಡ ಪ್ರಾಶಸ್ತ್ಯವನ್ನ ನೀಡಬೇಕು. ಇದರಿಂದ ನಿಮಗೆ ಸಹಾಯ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಪ್ರಗತಿದಾಯಕವಾಗಿದೆ. ನೀವು ನಿಮ್ಮ ಸಾಮರ್ಥ್ಯ ಏನಿದೆ ಅನ್ನುವಂಥದ್ದನ್ನು ತೋರಿಸಲು ಉತ್ತಮ ಅವಕಾಶವನ್ನ ಪಡಿತೀರಿ. ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಲಿಕ್ಕಿದೆ. ಹಾಗೆ ಪದೋನ್ನತಿ ಕೂಡ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಗೆ ನೀವು ಪಾತ್ರ ಆಗ್ತೀರಾ. ನೀವು ನಾಯಕತ್ವದ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವಂಥ ಅವಕಾಶವನ್ನು ಪಡಿತೀರಿ. ಅಂದರೆ ನಿಮ್ಮ ಒಂದು ಲೀಡರ್ಶಿಪ್ಪಲ್ಲೇ ಕೆಲಸವನ್ನ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ. ನಿಮ್ಮ ನಿರ್ಧಾರಗಳು ಏನಿದೆಯೋ ಅದು ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಸಂಸ್ಥೆಗೆ ಲಾಭವನ್ನು ತಂದುಕೊಡುತ್ತೆ. ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬ ಎಚ್ಚರಿಕೆ ಮುಖ್ಯವಾಗಬೇಕಾಗತ್ತೆ. ವ್ಯವಹಾರ ಏನಾದರೂ ನೀವು ಮಾಡೋದಾದರೆ ಈ ತಿಂಗಳು ಉತ್ತಮವಾಗಿದೆ. ನಿಮಗೆ ಹೊಸ ಹೊಸ ವ್ಯವಹಾರದ ಒಂದು ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ನೀವು ಧೈರ್ಯದಿಂದ ಅದನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅದರಿಂದ ನೀವು ಲಾಭವನ್ನು ಪಡೆಯಬಹುದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ನೋಡೋದಾದರೆ ಈ ತಿಂಗಳು ನಿಮಗೆ ಉತ್ತಮವಾಗಿದೆ. ಆದಾಯದಲ್ಲಿ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹೊಸ ಹೊಸ ಆದಾಯದ ಮೂಲಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೀವೇನಾದ್ರೂ ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದಕ್ಕಾದ್ರೂ ಅಂತ ಪ್ಲಾನ್ ಹಾಕೊಂಡಿದ್ರೆ ಈ ತಿಂಗಳು ಉತ್ತಮವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಹಣ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಅತಿಯಾದ ಖರ್ಚು ಮಾಡುವಂತ ಪ್ರವೃತ್ತಿಯನ್ನ ನೀವು ಸ್ವಲ್ಪ ನಿಯಂತ್ರಿಸಬೇಕಾಗತ್ತೆ. ಪ್ರೀತಿ ಜೀವನದಲ್ಲಿ ಈ ತಿಂಗಳು ನೀವು ಉತ್ಸಾಹಭರಿತವಾಗಿರ್ತೀರಾ. ಸಂಗಾತಿಯೊಂದಿಗೆ ನಿಮ್ಮ ಉತ್ತಮವಾದಂಥ ಸಮಯವನ್ನ ಕಳೆಯೋದಕ್ಕೆ ಇದು ಸೂಕ್ತವಾದಂಥ ತಿಂಗಳು. ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು ಅಂತ ಇದ್ರೆ ಕೂಡ ಇದು ಉತ್ತಮವಾದಂಥ ಸಮಯ. ಹೊಸ ಹೊಸ ಸಂಬಂಧಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಹಾಗೆ ನಿಮ್ಮಲ್ಲಿರುವಂತಹ ಒಂದು ಅಹಂಕಾರ ಅಥವಾ ಈಗೋ ಅಂತ ಹೇಳ್ಬೋದು, ಅದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಅದರಿಂದ ಆ ಒಂದು ಈಗೋ ಅನ್ನುವಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಸಹನೆ ಬೇಕು. ಒಬ್ಬರನ್ನ ನೀವು ಅರ್ಥ ಮಾಡಿಕೊಳ್ಳುವಂಥ ಗುಣ ಕೂಡ ನಿಮ್ಮಲ್ಲಿರಬೇಕಾಗತ್ತೆ. ಅದು ಮುಖ್ಯವಾಗಿ ಬೇಕಾಗತ್ತೆ. ನೀವೇನಾದರೂ ವಿವಾಹಿತರಾಗಿದ್ರೆ ಈ ತಿಂಗಳು ಸಂತೋಷದಾಯಕವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಒಂದು ಚಾನ್ಸಸ್ ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ. ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದ್ದೇ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮವಾದಂಥ ಅವಕಾಶ ಇದು. ನೀವು ಓದಿನಲ್ಲಿ ಉತ್ತಮವಾದಂಥ ಸಾಧನೆಯನ್ನ ಮಾಡೋದಕ್ಕೆ ಕೂಡ ಇದು ಸೂಕ್ತವಾದಂಥ ಸಮಯ. ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನೀವು ಸಾಧನೆಗಳನ್ನ ಮಾಡ್ತೀರಿ. ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗುವಂಥ ಲಕ್ಷಣಗಳಿದೆ. ನೀವು ನಿಯಮಿತವಾಗಿರುವಂಥ ವ್ಯಾಯಾಮವನ್ನು ಮಾಡಿ ಸಮತೋಲನವಾದಂಥ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ತಿಂಗಳಿನಲ್ಲಿ ನಿಮ್ಮ ಒಂದು ಪ್ರಯಾಣಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ.
ವಿಶೇಷವಾಗಿ ಉದ್ಯೋಗದ ನಿಮಿತ್ತ ನೀವು ಬೇರೆ ಕಡೆಗಳಿಗೆ ಹೋಗುವಂತ ಅವಕಾಶಗಳಿದೆ. ಹೊಸ ಅನುಭವಗಳನ್ನು ನೀವು ಪಡಿತೀರಾ. ಶುಭ ದಿನಗಳನ್ನು ನೋಡೋದಾದ್ರೆ 1ನೇ ತಾರೀಕು, 10ನೇ ತಾರೀಕು, 19, 25, 30. ನಿಮಗೆ ಶುಭ ಬಣ್ಣ ಚಿನ್ನದ ಬಣ್ಣ ಅಂದ್ರೆ ಗೋಲ್ಡನ್ ಕಲರ್, ಹಾಗೆ ಕೆಂಪು. ನಿಮ್ಮ ಶುಭ ಸಂಖ್ಯೆ 1. ಕೆಲವೊಂದು ವಿಚಾರಗಳನ್ನ ನಾನು ಹೇಳಿದೆ. ಅದರಲ್ಲಿ ನಿಮ್ಗೆ ಏನಾದ್ರೂ ಈಗ ಪರಿಹಾರಗಳು ಬೇಕು ಅಂತ ಇದ್ದಾಗ ಭಾನುವಾರದ ದಿನ ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕು. ಸೂರ್ಯನ ಮಂತ್ರವನ್ನ ನೀವು ಜಪಿಸಬೇಕಾಗತ್ತೆ. ಓಂ ಸೂರ್ಯಾಯ ನಮಃ. ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸುವುದು ನಿಮಗೆ ತುಂಬಾ ಶುಭವನ್ನ ತರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಯಶಸ್ಸು ಮತ್ತು ಅವಕಾಶಗಳ ಒಂದು ಕಾಲ ಅಂತ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ನಿಮಗೆ ಹೆಚ್ಚಿನ ಸಾಧನೆಗೆ ಇದು ಸಹಾಯ ಮಾಡುತ್ತೆ. ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಸಹನೆ, ಪ್ರೀತಿ ಎಲ್ಲವೂ ಕೂಡ ಇರಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನೀವು ಜಾಣ್ಮೆಯಿಂದ ಖರ್ಚನ್ನ ಮಾಡಬೇಕಾಗತ್ತೆ. ಧನ್ಯವಾದಗಳು.